ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ವಿಡಿಯೋಲಿ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸ್ವಾಗತಂ ಸುಸ್ವಾಗತಂ. ಸೊ ಇದನ್ನ ನೀವು ಒಂದು ಸ್ಕೆಚ್ ಅಥವಾ ಡಯಾಗ್ರಾಮ್ ತರ ನೆನ್ಪಿಟ್ಕೊಳ್ಳಿ. ಲಾಜಿಕ್ ಎಲ್ಲ ಕೇಳಬೇಡಿ. ಇಲ್ಲಿ ಪಿ ಫಾರ್ ಫೈಕೋಮೈಸೆಟ್ಸ್. ಫೈಕೋಮೈಸೆಟ್ಸ್ ಅಲ್ಲಿ ಅಸೆಕ್ಷುಯಲ್ ಸ್ಪೋರ್ಸ್. ಅಸೆಕ್ಷುಯಲ್ ಸ್ಪೋರ್ಸ್ ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ? ಪ್ಲೀಸ್ ಅಂತ ಇದೆ. ಪಿ ಅಂದ್ರೆ ಎಪ್ಲಾನೋಸ್ಪೋರ್ಸ್, ಝಡ್ ಅಂದ್ರೆ ಝೂಸ್ಪೋರ್ಸ್. ಸೊ ಎಪ್ಲಾನೋಸ್ಪೋರ್ಸ್ ಅಂಡ್ ಝೂಸ್ಪೋರ್ಸ್ ಅಥವಾ ಅಸೆಕ್ಷುಯಲ್ ಸ್ಪೋರ್ಸ್ ಆಫ್ ಫೈಕೋಮೈಸೆಟ್ಸ್ ಏನಿದೆ ಇದು ಒಳಗಡೆನೆ ರಿಲೀಸ್ ಆಗುತ್ತೆ, ದಟ್ ಈಸ್ ಎಂಡೋಜಿನಸ್ಲಿ. ಬಟ್ ಆಸ್ಕೋಮೈಸಿಟ್ಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್. ಆಸ್ಕೋಮೈಸಿಟ್ಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್. ಆಸ್ಕೋಸ್ಪೋರ್ಸ್ ನಾವು ನೋಡಿದ್ರೆ ಇಮೇಜ್ ಅಲ್ಲಿ ನೋಡಬಹುದು, ಇದು ಒಳಗಡೆನೆ ರಿಲೀಸ್ ಆಗುತ್ತೆ. ಸೊ ಫೈಕೋಮೈಸಿಟ್ಸ್ ಅಲ್ಲಿ ಅಸೆಕ್ಷುಯಲ್ ಸ್ಪೋರ್ಸ್, ಆಸ್ಕೋಮೈಸಿಟ್ಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್ ಒಳಗಡೆನೆ ರಿಲೀಸ್ ಆಗುತ್ತೆ ಎಂಡೋಜಿನಸ್ಲಿ. ಬಟ್ ಡ್ಯೂಟೆರೋಮೈಸಿಟ್ಸ್ ಅಲ್ಲಿ ಮತ್ತೆ ಆಸ್ಕೋಮೈಸಿಟ್ಸ್ ಅಲ್ಲಿ ಅಸೆಕ್ಷುಯಲ್ ಸ್ಪೋರ್ಸ್. ಸೊ ಇವೆರಡರಲ್ಲಿ ಅಸೆಕ್ಷುಯಲ್ ಸ್ಪೋರ್ಸ್ ಯಾವುದು? ಕೊನಿಡಿಯಾ. ಸೊ ಕೊನಿಡಿಯಾ ಇದು ಹೊರಗಡೆ ರಿಲೀಸ್ ಆಗುತ್ತೆ, ನೀವು ಇಮೇಜ್ ಅಲ್ಲಿ ನೋಡಬಹುದು, ದಟ್ ಈಸ್ ಎಕ್ಸೋಜಿನಸ್ಲಿ. ಬಟ್ ಬೆಸಿಡಿಯೋಮೈಸಿಟ್ಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್. ಸೆಕ್ಷುಯಲ್ ಸ್ಪೋರ್ಸ್ ಯಾವುದು? ಬೆಸಿಡಿಯೋ ಸ್ಪೋರ್ಸ್. ಇದೆಲ್ಲಿ ರಿಲೀಸ್ ಆಗುತ್ತೆ? ಇದು ಕೂಡ ಹೊರಗಡೆ ರಿಲೀಸ್ ಆಗುತ್ತೆ, ಎಕ್ಸೋಜಿನಸ್ಲಿ. ನಾವು ಕ್ವಶನ್ ಬಂದ್ರೆ ಫಸ್ಟ್ ಆಪ್ಷನ್ ನೋಡಿ, ಮೈಸೀಲಿಯಂ ಇಸ್ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಇದೆ. ಅಫ್ಕೋರ್ಸ್ ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಎಕ್ಸೆಪ್ಟ್ ಫೈಕೋಮೈಸಿಟ್ಸ್. ಬೇರೆ ಎಲ್ಲದರಲ್ಲೂ ಕೂಡ ಸೆಪ್ಟೇಟ್ ಅಂಡ್ ಬ್ರಾಂಚ್ಡ್ ಬರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಕೊನಿಡಿಯಾ ಆರ್ ಫಾರ್ಮ್ಡ್ ಎಕ್ಸೋಜಿನಸ್ಲಿ. ಸೊ ಕೊನಿಡಿಯಾ ಆಫ್ ಬೋತ್ ಡ್ಯೂಟೆರೋಮೈಸಿಟ್ಸ್ ಆಗಿರ್ಬೋದು, ಆಸ್ಕೋಮೈಸಿಟ್ಸ್ ಆಗಿರ್ಬೋದು, ಹೊರಗಡೆಗೆ ರಿಲೀಸ್ ಆಗುತ್ತೆ. ದಟ್ ಮೀನ್ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಥರ್ಡ್ ಒನ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್, ಆಸ್ಕೋಸ್ಪೋರ್ಸ್ produced endogenously. ಆಗಲೇ ಹೇಳಿದಾಗ ಆಸ್ಕೋಮೈಸಿಟ್ಸ್ ಅಲ್ಲಿ ಸೆಕ್ಷುಯಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಎಂಡೋಜಿನಸ್ಲಿ. ಸೊ ಥರ್ಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಫೋರ್ತ್ ಸ್ಟೇಟ್ಮೆಂಟ್ ಹೈಪೆ ಆರ್ ಅಸೆಪ್ಟೇಟ್ ಇದೆ, ಇದು ರಾಂಗ್. ಫೈಕೋಮೈಸಿಟ್ಸ್ ಅಲ್ಲಿ ಮಾತ್ರ ಬರುತ್ತೆ ಈ ಕಂಡೀಷನ್. ಲಾಸ್ಟ್ ಆಪ್ಷನ್ ಎಕ್ಸಾಂಪಲ್ಸ್ ಇದೆ, ವಿಚ್ ಇನ್ಕ್ಲೂಡ್ಸ್ ಮ್ಯೂಕರ್ ಅಂಡ್ ಪೆನ್ಸಿಲಿಯಂ. ಅಫ್ಕೋರ್ಸ್ ಪೆನ್ಸಿಲಿಯಂ ಆಸ್ಕೋಮೈಸಿಟ್ಸ್ ಅಲ್ಲಿ ಬರುತ್ತೆ, ಬಟ್ ನಾಟ್ ಮ್ಯೂಕರ್, ದಟ್ ಬಿಲಾಂಗ್ಸ್ ಟು ಫೈಕೋಮೈಸಿಟ್ಸ್. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಸೊ ಇಲ್ಲಿ ಎಕ್ಸಾಂಪಲ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋಲಿ ಡೀಟೇಲ್ ಆಗಿ ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಇಜಿ ಬಯಾಲಜಿ. ಧನ್ಯವಾದಗಳು.